ಪಾಕಿಸ್ತಾನ್ ಜಿಂದಾಬಾದ್ ಪ್ರಕರಣದಲ್ಲಿ ಪೊಲೀಸರು ಮೂವರನ್ನ 3 ದಿನಗಳ ಕಾಲ ಕಸ್ಟಡಿಗೆ ತಗೊಂಡಿದ್ದಾರೆ. ಈಗ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಅವರ ಮೊಬೈಲ್ ಅನ್ನ ಕೂಡ ರಿಟ್ರೀವ್ ಮಾಡಿಕೊಂಡು FSL ಗೆ ಕಳಿಸಿದ್ದಾರೆ. ಇದರ ಜೊತೆಗೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಈ ಬ್ಯಾಡಗಿ ಮೆಣಸಿನಕಾಯಿ ವ್ಯಾಪಾರಿ ಇದ್ದಾನಲ್ಲ, ಮೊಹಮ್ಮದ್ ಶಫಿ ನಾಸಿಪುಡಿ ಅಂತ, ಆತನನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಆತನೇ A1 ಆರೋಪಿ. ಹಾಗೆ ನೋಡೋದಾದ್ರೆ ಈ ಪ್ರಕರಣದಲ್ಲಿ ಇನ್ನು ಕಾಂಗ್ರೆಸ್ ಮುಖಂಡನಾಗಿದ್ದ ನಾಸಿಪುಡಿ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ ಪಾಸ್ ಪಡೆದು ವಿಧಾನಸೌಧದ ಒಳಗೆ ಎಂಟ್ರಿ ಕೊಟ್ಟಿದ್ದಂತೆ. ಮತ್ತಿನ್ನಿಬ್ರು ಏನ್ ಮಾಡಿದ್ದಾರೆ ಅಂದ್ರೆ ಈಗ ಆರೋಪ ಕೇಳಿ ಬರ್ತಿರುವಂತದ್ದು, ಕೆಲವರು ಪಾಸ್ ಅನ್ನ ಪಡೆಯದೆ ಒಳಗೆ ಎಂಟ್ರಿ ತಗೊಂಡಿದ್ದಾರೆ ಅಂತ. ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಏನಿದೆ, ಕರ್ತವ್ಯ ಲೋಪ ಆಗಿದೆಯಾ ಅವತ್ತು ವಿಧಾನಸೌಧದ ಒಳಗೆ ಬಿಡಬೇಕಾದ್ರೆ, ನೋಡ್ತಾ ಹೋಗೋಣ ಬನ್ನಿ. ಮೊಹಮ್ಮದ್ ಶಫಿ ನಾಸಿಪುಡಿ ಬ್ಯಾಡಗಿ ಮಾರುಕಟ್ಟೆಯ ದೊಡ್ಡ ವ್ಯಾಪಾರಿ. ನಾಸೀರ್ ಖಾನ್ ಶುಭ ಕೋರಲು ಹೋಗಿದ್ದವನು ಈಗ ಜೈಲು ಪಾಲು. ನಾಸೀರ್ಗೂ ನಾಸಿಪುಡಿಗೂ ದೋಸ್ತಿ ಬೆಳೆದಿದ್ದು ಹೇಗೆ? ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪದಲ್ಲಿ ಪೊಲೀಸರ ಅತಿಥಿಯಾಗಿರೋ ಕ್ರಿಮಿಯೇ ಈ ಮೊಹಮ್ಮದ್ ಶಫಿ ನಾಸಿಪುಡಿ. ಅವರ ತಂದೆಯ ಕಾಲದಿಂದಾನೂ ಮೆಣಸಿನಕಾಯಿ ವ್ಯಾಪಾರ ಮಾಡ್ತಾ ಇರೋ ಮನೆತನವಂತೆ. ಕಳೆದ ವಾರ ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದ ನಾಸೀರ್ಗೆ ಶುಭ ಕೋರುವ ವೇಳೆ ಮೊಹಮ್ಮದ್ ಶಫಿ ಮತ್ತು ಇಬ್ಬರು ಸೇರಿ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಅದರ ಬೆನ್ನಲ್ಲೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಪೊಲೀಸರು 20ಕ್ಕೂ ಅಧಿಕ ಜನರನ್ನ ತನಿಖೆ ಮಾಡಿದ್ರು. ಧ್ವನಿ ಮುದ್ರಣ ಮಾಡಿ FSL ವರದಿಗೆ ಕಳುಹಿಸಿದ್ರು. ಆಗ ತಾಯಿ ಆಣೆಗೂ ಪಾಕ್ ಪರ ಘೋಷಣೆ ಕೂಗಿಲ್ಲ ಅಂತ ಆಣೆ ಬೇರೆ ಮಾಡಿದ್ದ ಈ ಕ್ರಿಮಿ. ಯಾಕೆ ಆ ಥರ ಘೋಷಣೆ ಕೂಗಿದ್ರೆ ನಾವು ಯಾಕೆ ಅದಕ್ಕೆ ಬೆಂಬಲಿಸ್ಪಡಿಸ್ಬೇಕು? ನಾನು ಕೂಡ ದೇಶದ ಒಂದು ಪ್ರಜೆನಾಗಿದ್ದೇನೆ, ನಾನು ಭಾರತ ಮಾತೆಯ ಮಗನಾಗಿದ್ದೇನೆ. ಆ ಥರ ಘೋಷಣೆಯನ್ನು ನಾನು ಯಾಕೆ ಅದಕ್ಕೆ ಇದು ಮಾಡಲಿ? ನಾನು ಆ ಘೋಷಣೆಯನ್ನು ಕೇಳಿಲ್ಲ, ನಾನು ಅದನ್ನು ಕೂಗಿಲ್ಲ, ಆಮೇಲೆ ಅದಕ್ಕೆ ನಾವು ಜೈಕಾರನೂ ಹಾಕಿಲ್ಲ. ನಾಸೀರ್ ಸಾರ್ ಜಿಂದಾಬಾದ್, ನಾಸೀರ್ ಖಾನ್ ಜಿಂದಾಬಾದ್, ನಾಸೀರ್ ಹುಸೇನ್ ಸಾರ್ ಜಿಂದಾಬಾದ್ ಅಂತ ಹೇಳಿದ್ರು, ನಾವು ಜೈಕಾರ ಮಾಡಿದ್ವಿ. ನನ್ನ ವ್ಯಾಪಾರ 99% ಹಿಂದೂ ಬಾಂಧವರ ಜೊತೆಗೆ, ಹಿಂದೂ ನನ್ನ ಸ್ನೇಹಿತರ ಜೊತೆಗೆ, ಹಿಂದೂ ಮತ್ತು ನನ್ನ ಅಣ್ಣತಮ್ಮರ ಜೊತೆಗೆ ವ್ಯಾಪಾರ ಇದೆ. ನಾನಾ ಥರ ಯಾಕೆ ಮಾತಾಡಬೇಕು? ಇವತ್ತು FSL ವರದಿ ಬಹಿರಂಗವಾದ ಬೆನ್ನಲ್ಲಿಯೇ ನಾಸಿಪುಡಿ ಕುಟುಂಬಕ್ಕೆ ಶಾಕ್ ಆಗಿದೆ. ಪಾಕ್ ಪರ ಘೋಷಣೆ ಕೂಗಿದ್ದು ಸತ್ಯ ಅಂತ FSL ವರದಿ ನೀಡಿದ್ದು, ಪ್ರಕರಣದ 3 ಆರೋಪಿಗಳನ್ನ ಬಂಧಿಸಲಾಗಿದೆ. ನಾಸಿಪುಡಿ ಬ್ಯಾಡಗಿ, ಬಳ್ಳಾರಿ ಮತ್ತು ರಾಯಚೂರು ಭಾಗದಲ್ಲಿ ಮೆಣಸಿನಕಾಯಿ ವ್ಯಾಪಾರ ಮಾಡ್ತಿದ್ದಾನೆ. ಹಾಗಾಗಿ ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯ ಪರಿಚಯ ಎನ್ನಲಾಗ್ತಿದೆ. ಕೋಟ್ಯಾಂತರ ರೂಪಾಯಿ ಮೆಣಸಿನಕಾಯಿ ವ್ಯಾಪಾರ ಮಾಡುವ ಈತ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದ. ನಾಸೀರ್ ಹುಸೇನ್ಗೆ ವಿಶ್ ಮಾಡೋದಿಕ್ ಹೋಗಿ ಈಗ ಜೈಲು ಪಾಲಾಗಿದ್ದಾನೆ. ಒಟ್ನಲ್ಲಿ ಮೊಹಮ್ಮದ್ ಶಫಿ ನಾಸಿಪುಡಿ ಮೆಣಸಿನಕಾಯಿ ವ್ಯಾಪಾರದಲ್ಲಿ ಬಹುದೊಡ್ಡ ಹೆಸರು ಮಾಡಿದ್ದಾನೆ. ಆದ್ರೆ ಈಗ ಪಾಕ್ ಪರ ಘೋಷಣೆ ಆರೋಪದಲ್ಲಿ ಪ್ರಕರಣದ A1 ಆರೋಪಿಯಾಗಿ ಜೈಲ್ನಲ್ಲಿ ಮುದ್ದೆ ಮುರಿಯೋ ಪರಿಸ್ಥಿತಿ ಬಂದಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಪಕ್ಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.